ಹಾಸನದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡಲ್ಲ ಅಂತ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸಾರ್ ಇದೆಲ್ಲ ಬಿಜೆಪಿ ಅವಧಿಯಲ್ಲೂ ಈ ಘಟನೆಗಳು ನಡೆದಿವೆ. ನನಗೆ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವರು ಹೆಚ್ಚು ಕೊಟ್ಟಿದ್ರ ಪರಿಹಾರ ಅಂತ. ಸಿದ್ದರಾಮಯ್ಯನವ್ರ ಬಾಯಲ್ಲಿ ಇಂಥ ಮಾತುಗಳು ಬರ್ತಾವ? ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಸರ್. ನಿಮ್ಮ ಉದಾರತೆ ಪ್ರದರ್ಶನ ಮಾಡಿ. ಒಬ್ಬೊಬ್ಬರೇ ಮಕ್ಕಳಿರುವಂಥವರು ಪಾಪ ಬೀದಿಗೆ ಬಂದುಬಿಡ್ತಾರೆ. ಒಂದು ತಾಯಿಯ ಮನಸ್ಸನ್ನು ಪ್ರದರ್ಶನ ಮಾಡಿ ಅಂತ ಕೇಳಿದ್ದಾರೆ ಹೊರತು ಬಿ ಜೆ ಪಿ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿಲ್ವಾ, ಬಿ ಜೆ ಪಿಯವರು ಅಷ್ಟು ಕೊಟ್ಟಿದ್ರಾ? ಇದು ಏನು ಸಿದ್ದರಾಮಯ್ಯನವ್ರ ಸೂಕ್ಷ್ಮತೆ ಕಳ್ಕೊಳ್ತಾ ಇದ್ದೀರಾ? ನಿಮ್ಮಲ್ಲಿರುವಂಥ ಆ ಮಾನವೀಯ ಮನಸ್ಸು ಎಲ್ಲಿ ಹೋಗ್ತಾ ಇದೆ? ಎಲ್ಲವನ್ನೂ ನೀವು ರಾಜಕೀಯ ದೃಷ್ಟಿಯಿಂದ ನೋಡೋಂಗೆ ಆಗ್ಬಿಟ್ರೆ ಸಿದ್ದರಾಮಯ್ಯನವರೇ, ಏನಿದು? ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ, ನೀವು ಒಂದು ತಂದೆ ಸ್ಥಾನ ಇದೆ ನಿಮಗೆ. ಒಬ್ಬ ತಂದೆಯಾಗಿ ಯೋಚನೆ ಮಾಡಿ, ಬರೀ ರಾಜಕಾರಣಿಯಾಗೆ ಯೋಚನೆ ಮಾಡಬೇಡಿ. ಐ ಆಮ್ ಸಾರಿ ಟು ಸೇ ದಿಸ್. ಫಸ್ಟ್ ಅವ್ರು ಏನು ಹೇಳಿದಾರೆ ನಾನು ಕೇಳಿಸ್ಕೋಬೇಕು, ಆಮೇಲೆ ಕಮೆಂಟ್ ಮಾಡ್ತೀನಿ ನಾನು. ನಾವು ರೋಡ್ ಸೇಫ್ಟಿ ಆ್ಯಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಇದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋತೀವಿ. ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋದು. ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ. ಅವ್ರು ಹೋಗಿ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ದಾರೆ, ಬಟ್ ಬಿಜೆಪಿ 10 ಲಕ್ಷ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. 10 ಲಕ್ಷ ಪರಿಹಾರ ಅವ್ರು ಎಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿದ್ರು. ಸರಿಯಪ್ಪ, ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಆಗ ಎಷ್ಟು ಮಾಡಿದ್ರು ಕೇಳ್ದೇನಪ್ಪ ಅದನ್ನ? ಮತ್ತೆ ಮಾಡಿಲ್ವಲ್ಲ ಅವರು. ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಈಗ ಬಿಜೆಪಿ ಅಂತಲ್ಲ ಸರ್, ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು, ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತಾ ಅಂತ. ಬಿಜೆಪಿ ಬೇಡ ಸರ್, ಬಿಜೆಪಿ ವಿಚಾರ ಅಲ್ಲ. ಕೂಲಿ ಕಾರ್ಮಿಕರಿದ್ರು, ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಸರ್ಕಾರ ಅಂತ. ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತದವ್ರಿಗೆ, ಆಕಸ್ಮಿಕವಾಗಿ ಸತ್ತದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ವಿ. ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಸರ್. ಯಾಕಂದ್ರೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ ಸರ್. ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ ಅಂತಲೇ ಕೊಡೋದು ಪರಿಹಾರ. ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರದಿಂದ? ಈಗ ಒಬ್ರಿಗೆ ಕೊಡೋಕೆ ಬರಲ್ಲ. ಇದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದೇ ಇರೋಕ್ಕಂಗ. ಎಲ್ರಿಗೂ ನಾವು ರೋಡ್ ಸೇಫ್ಟಿ ಆ್ಯಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ.
ಎಲ್ಲವನ್ನ ರಾಜಕೀಯ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ಕೂಡ ಅಲ್ಲಿರುವಂಥ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಬಳಗದ ನನ್ನ ಕಲೀಗ್ಸ್ ಯಾರಿದ್ದಾರೆ ಪತ್ರಕರ್ತರ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಆಯಿತು ಸರ್ BJP ಅಂತ ಬಿಟ್ಬಿಡಿ, ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಒಂದು ಮನುಷ್ಯತ್ವದ ಆಧಾರದ ಮೇಲಾದರೂ ಒಂದು ಸ್ಪೆಷಲ್ ಕೇಸ್ ಅಂತ ಆದರೂ ಪರಿಗಣಿಸಿ ನೀವು ಸ್ವಲ್ಪ ಜಾಸ್ತಿ ಪರಿಹಾರ ಕೊಡ್ಬೋದಾ ಅಂತ ಪರಿಪರಿಯಾಗಿ ಅಲ್ಲಿರುವಂಥ ಪತ್ರಕರ್ತರೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದರೂ ಕೂಡ ಅವ್ರ ಮನಸ್ಸು ಕರಗಲಿಲ್ಲ. ಅಪಘಾತಗಳು ನಡೀತವೆ, ಅಪಘಾತಗಳು ಅದು ಹಣೆಯ ಬರಹ. ಕೆಲವೊಂದು ಸರಿ ಅಪಘಾತಗಳು ಬೇಕು ಅಂತಲೇ ಯಾರ ಜೀವನೂ ತೆಗೆಯಲ್ಲ. ಕೆಲವೊಂದು ಸರಿ ಅಜಾಗರೂಕತೆಯಿಂದ ಆಗುತ್ತೆ, ಕೆಲವೊಂದು ಸರಿ ನಿರ್ಲಕ್ಷ್ಯದಿಂದ ಆಗುತ್ತೆ, ಅಥವಾ ಕೆಲವೊಂದು ಸರಿ ಅಪಘಾತಕ್ಕೀಡಾದಂಥ ವ್ಯಕ್ತಿಗಳದ್ದೇ ತಪ್ಪಿರುತ್ತೆ, ಇರಲ್ಲ ಅಂತ ಹೇಳಿಲ್ಲ. ಬಟ್ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಒಂದು ಭಾಳಷ್ಟು ಅಮಾಯಕರು, ಅದರಲ್ಲೂ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರ ಮಕ್ಕಳು ಸತ್ತೋಗಿದ್ದಾರೆ. ಆ ಒಂದು ಸ್ಪೆಷಲ್ ಆದಂತಹ ಒಂದು ಕೇಸ್ ಅಂತ ಪರಿಗಣಿಸಿ ಒಂದು ಮನುಷ್ಯತ್ವವನ್ನು ಪ್ರದರ್ಶನ ಮಾಡಿ ಅಂತ ಕೇಳಿದಾಗ BJP ಅವರು ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರ ಕಾಲದಲ್ಲಿ ಹೆಚ್ಚಿಗೆ ಕೊಟ್ಬಿಟ್ಟಿದ್ರಾ? ಅವ್ರ ಕಾಲದಲ್ಲಿ ಹೆಚ್ಚಿಗೆ ಕೊಟ್ಟಿದ್ರಂದರೆ ಒಂದು ಮಾತು ಮಾತಾಡ್ಬೋದಾಗಿತ್ತು ಅಂತ ಸಿದ್ದರಾಮಯ್ಯನವರೇ ನಿಮ್ಮ ಬಾಯಿಂದ ಈ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂದರೆ ಇತ್ತೀಚೆಗೆ ರಾಜಕಾರಣಿಗಳು ಅದರಲ್ಲೂ ಕೂಡ ಈ ಒಂದು ರಾಜಕೀಯ ಮೇಲಾಟದಲ್ಲಿ ಮನುಷ್ಯತ್ವವನ್ನೇ ಕಳೆದುಕೊಳ್ಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಕೊಟ್ಟಿದ್ರ ನಾವು ಕೊಡೋಕ್ಕೆ ಅಂತಂದರೆ ಈ ಮನುಷ್ಯತ್ವಕ್ಕೂ ಕೂಡ ಒಂದು ರಾಜಕೀಯದ ಲೇಪನ ಬೇಕಾ? ಅಲ್ಲಿ ಕೇಳ್ತಾ ಇರೋದೇನು, ಒಂದು ಸ್ವಲ್ಪ ಪರಿಹಾರ ಜಾಸ್ತಿ ಮಾಡಿ ಅಂತ ಒಂದು ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡಿ. ಮುಖ್ಯಮಂತ್ರಿಗಳು ಅಂತ ಏನು ಸಿದ್ದರಾಮಯ್ಯ ಸರ್, ಮುಖ್ಯಮಂತ್ರಿಗಳೆಂದರೆ ಈ ರಾಜ್ಯದ ತಂದೆ ಇದ್ದ ಹಾಗೆ. ಅದರಲ್ಲೂ ಇಂತಹ ಘಟನೆಗಳು ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಿ, ಎಲ್ಲವನ್ನು ರಾಜಕೀಯದ ಮೊಸರದಿಂದ ನೋಡಬೇಕಂತ ಏನಿಲ್ಲ. BJP ಅವ್ರು ಕೊಟ್ಟಿದ್ದಾರಾ ನಾವು ಕೊಡೋಕ್ಕೆ, JDS ಅವ್ರು ಕೊಟ್ಟಿದ್ದಾರಾ ನಾವು ಕೊಡೋಕ್ಕೆ ಅಂತಂದರೆ ಅದರಲ್ಲೂ ಕೂಡ ರಾಜಕೀಯ ಬೇಕಾ? ಅವ್ರು ಕೊಟ್ಟರೆ ನೀವು ಕೊಡ್ತೀರಾ, ಅವ್ರು ಕೊಡಲಿಲ್ಲ ಅಂದರೆ ನೀವು ಕೊಡಲ್ವಾ? ಹಾಗಾದರೆ BJP ಅವರೆಲ್ಲ ನಿಮ್ಗೆ ರೋಲ್ ಮಾಡಲ್ಸಾ? BJP ಅವ್ರು ಮಾಡಿದ್ದನ್ನೇ ನೀವು ಮಾಡ್ತೀರಾ? ನೀವು ಯಾಕೆ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬಾರ್ದು? ಕಾಂಗ್ರೆಸ್ ಪಾರ್ಟಿಯವರು ಇಂತಹ ವಿಚಾರಗಳಲ್ಲೂ ಕೂಡ ಪರಿಪರಿಯಾಗಿ ಅಲ್ಲಿ ಪತ್ರಕರ್ತರು ಕೇಳಿದ್ರು ಕೂಡ ಒಂಥರ ಇದರ ಥರ ಏನಂತಾರೆ, ಕಲ್ಲು ಮನಸ್ಸಿನ ಥರ ಮುಖ್ಯಮಂತ್ರಿಗಳೇ ನೀವು ಮಾತಾಡೋದು ನನಗೆ ಯಾಕೋ ಒಂಥರ ಭಾರಿ ನನಗೆ ಬೇಜಾರಾಯಿತು. ಅದನ್ನು ನಿಮ್ಮ ಪಕ್ಷದವರು ಚೆನ್ನಾಗಿದೆ, ಕರೆಕ್ಟಾಗಿದೆ, ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ದಾರೆ ಅಂತಂದರೆ ನಾವೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ತಾವು ಆ ಒಂದು ಕನ್ಸರ್ನ ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ಬರೇ ಮಕ್ಕಳಿರುವಂಥವ್ರು ತುಂಬ ಕಷ್ಟಪಟ್ಟು ಹಾಸನದಲ್ಲಿ ಸೀಟ್ ಸಿಕ್ಕಿದೆ ಅಂತ ಬಳ್ಳಾರಿ, ಚಿಕ್ಕಮಗಳೂರು ಎಲ್ಲೆಲ್ಲಿಂದನೋ ಬಂದು ಓದ್ತಾ ಇರುವಂಥವ್ರು ಒಬ್ಬೊಬ್ಬರೇ ಮಕ್ಕಳು. 5 ಲಕ್ಷ ರೂಪಾಯಿ ಪರಿಹಾರ ಸಾಕಾಗಲ್ಲ. ಹೌದು, ಯಾರೋ ಒಬ್ಬನು ಮಾಡಿದ್ದಾನೆ, ಹಾಗಂತ ಸರ್ಕಾರ ಕೈ ಹಿಡಿಬೇಕಲ್ಲ ಅಂಥವ್ರದ್ದು. ಮತ್ತು ಯಾಕೆ ಸರ್ಕಾರಗಳು ಇರೋದು? ಕೈ ಹಿಡಿಬೇಕಲ್ಲ. ಪರಿಹಾರ ಕೊಟ್ಟ ತಕ್ಷಣ ಸತ್ತೋಗಿರೋರು ವಾಪಸ್ ಬರಲ್ಲ, ಅದು ನಮಗೂ ಗೊತ್ತಿದೆ. ಆದರೆ ಉಳಿದಿರುವಂಥ ತಂದೆ ತಾಯಿಗಳು ಒಂದು ಸ್ವಲ್ಪ ಬೀದಿಗೆ ಬರೆದ ಹಾಗೆ ಭಿಕ್ಷೆ ಬೇಡ್ದಾಗೆ ಜೀವನ ನಡೆಸ್ಬೋದಲ್ವಾ? ಅಂಥ ಮಾನವೀಯತೆಯನ್ನು ನಾವು ಪ್ರದರ್ಶನ ಮಾಡ್ಬೋದಲ್ವಾ? ಅದರಲ್ಲೂ ರಾಜಕೀಯ ಬೇಕಾ? ಅವರೆಷ್ಟು ಕೊಟ್ಟಿದ್ದಾರೆ, ಇವರೆಷ್ಟು ಕೊಟ್ಟಿದ್ದಾರೆ, ಮೊದಲೆಷ್ಟು ಕೊಟ್ಟಿದ್ರು, ಅವ್ರ ಕಾಲದಲ್ಲಿ ನಡೆದಿಲ್ವಾ? ಅದು ಇಂತಹ ದುರ್ಘಟನೆಗಳು, ಇಂತಹ ವಿಚಾರಗಳಲ್ಲೂ ಕೂಡ ಅವ್ರ ಕಾಲದ್ದು ಇವ್ರ ಕಾಲದ್ದು ಅಂತೆಲ್ಲ ನೋಡ್ಕೊಡ್ಬೇಕಾ ಪರಿಹಾರನ? ಯಾಕೆ ನಮ್ಮ ರಾಜಕಾರಣಿಗಳು ಇಂಥ ಸೂಕ್ಷ್ಮತೆಯನ್ನು ಕಳೆದುಕೊಳ್ತಾ ಇದ್ದಾರೆ? ಮನುಷ್ಯರು ಮಾನವೀಯತೆ ನೆಲೆಗಟ್ಟಿನಲ್ಲಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನೀವು ಕೊಡ್ತಿರೋ ಬಿಡ್ತಿರೋ ಅದು ನಿಮ್ಗೆ ಸಂಬಂಧಪಟ್ಟಿದೆ. ಯಾಕಂದರೆ ನಮ್ಮ ಕೈಯಲ್ಲಂತೂ ಏನಿಲ್ಲ, ಸರ್ಕಾರ ನಡೆಸ್ತಾ ಇರೋದು ನಿಮ್ಮ ಕೆಲಸ. BJP ಅವ್ರೇನು ತಪ್ಪಾದ ಆಗ್ರಹ ಮಾಡ್ತಾ ಇದ್ದಾರಾ? BJP ಅವ್ರು ಹೇಳ್ತಿದ್ದಾರೆ ಅಂತ ನೀವು ಕೊಡೋದಿಲ್ವಾ? ಅದಕ್ಕೂ ಪತ್ರಕರ್ತರು ಕೇಳ್ತಾರೆ, ನೋಡಿ ಸರ್ BJP ಅವ್ರದ್ದು ಬಿಟ್ಬಿಡಿ, ಅತ್ಲಾಗೆ BJP ಅವರ ಆಗ್ರಹ ಅಂತ ನೀವು ಪರಿಗಣಿಸಬೇಡಿ. ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ. ಕೂಲಿ ಕಾರ್ಮಿಕರಿದ್ದಾರೆ, ಒಬ್ಬೊಬ್ಬರೇ ಮಕ್ಕಳಿದ್ದಾರೆ, ತುಂಬ ಬಡವರಿದ್ದಾರೆ, ಹಾಗಾದರೂ ಪರಿಗಣಿಸಿ ನೀವು ಪರಿಹಾರದ ಮೊತ್ತ ಜಾಸ್ತಿ ಮಾಡ್ಬೋದಲ್ಲ ಅಂತ ಪತ್ರಕರ್ತರಿಗೆ ಇರುವಂಥ ಮನುಷ್ಯತ್ವ, ಈ ನಾಡಿನ ದೊರೆ ಅಂತ ಅನ್ನಿಸಿಕೊಂಡಂಥ ಮುಖ್ಯಮಂತ್ರಿಗಳೇ ತಮಗಿಲ್ಲದಾಯ್ತೇ? ಎಂತಹ ಒಂಥರ ವಿಪರ್ಯಾಸ ನೋಡಿ ಇದು. ತುಂಬ ಇಂತಹ ಸೂಕ್ಷ್ಮತೆ, ನಾನು ಏನಪ್ಪ ಇದು ಹೇಳಿ ನನಗೂ ಕೂಡ ಬೇಸರ ಆಗ್ತಾಯಿದೆ. ಆಕ್ಸಿಡೆಂಟ್ ನೀವು ಮಾಡಿ ನಿಮ್ಮಿಂದ ಆಯಿತು ಅಥವಾ ಈ ಸರ್ಕಾರ ಇದ್ದಾಗ ಆಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್, ಅದಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತ ಕರೆಯೋದು.